ಪ್ರಜ್ವಲ್ ರೇವಣ್ಣಗೆ ಮಾಜಿ ಸಂಸದ ಇವತ್ತು ಬಿಗ್ ಡೇ ಅವರಿಗೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ಇವತ್ತು ಬಿಗ್ ಡೇ. ಇವತ್ತು ಪ್ರಜ್ವಲ್ ರೇವಣ್ಣ ಕೇಸ್ನ ತೀರ್ಪು ಪ್ರಕಟ ಆಗುತ್ತೆ. 14 ತಿಂಗಳಿಂದ ಬರೋಬ್ಬರಿ 1 ವರ್ಷದ ಮೇಲಾಯಿತು. ಪರಪ್ಪನ ಅಗ್ರಹಾರ ಜೈಲಲ್ಲೇ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ಜೈಲು ಭವಿಷ್ಯ ಮುಂದುವರಿಯುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಇವತ್ತು ನಿರ್ಧಾರ ಆಗುತ್ತೆ. ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 1 ವರ್ಷದ ಮೇಲಾಯಿತು. ಪ್ರಜ್ವಲ್ ರೇವಣ್ಣ ಸ್ಟೇಷನ್ ಒಳಗೆ ಇದ್ದಾರೆ, ಜೈಲಲ್ಲೇ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ 4 ಪ್ರಕರಣಗಳು, ಈ ಪ್ರಕರಣಗಳ ತನಿಖೆಯನ್ನು SIT ಆಫೀಸರ್ಸ್ಗಳು ನಡೆಸ್ತಾ ಇದ್ರು. ತನಿಖೆ ನಡೆಸಿ ಆರೋಪ ಪಟ್ಟಿಯನ್ನು SIT ಸಲ್ಲಿಕೆ ಕೂಡ ಮಾಡಿತ್ತು ಕೋರ್ಟ್ಗೆ. ಇವತ್ತು ಮೊದಲ ಕೇಸ್ನ ತೀರ್ಪು ಹೊರಬೀಳುತ್ತೆ. ಇವತ್ತು ಜಡ್ಜ್ ಸಂತೋಷ್ ಗಜಾನನ್ ಭಟ್ರಿಂದ ತೀರ್ಪು ಹೊರಬರುತ್ತೆ. ದೋಷಿ ಅಂತ ತೀರ್ಪು ಬಂದರೆ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಕಠಿಣ ಶಿಕ್ಷೆಗಳು, ಕನಿಷ್ಠ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಅಂತ ಇದ್ದಾರೆ. ಸಂಸದರಾಗಿದ್ದವರು, ಅಧಿಕಾರದಲ್ಲಿದ್ದವರು, ಬಟ್ ಅಷ್ಟು ದಿನ ಮಾಡಿದಂತಹ ಎಡವಟ್ಟುಗಳು ಅಥವಾ ಆರೋಪಗಳು ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ, ಹೇಗೆ ಒಂದು ಪರಿಪಾಟಲನ್ನು ಅನುಭವಿಸ್ಬಿಟ್ರು ಅಂದರೆ. ಓಕೆ, ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಬರೋಬ್ಬರಿ 1 ವರ್ಷದ ಮೇಲಾಯಿತು ಪ್ರಜ್ವಲ್ ರೇವಣ್ಣ ಅವರ ಈ ಕೇಸ್ನಲ್ಲಿ ಅವರು ಒಳಗೆ ಹೋಗಿ. ಸೊ ಏನಾಗ್ಬೋದು ಇವತ್ತು? ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ 1 ವರ್ಷ 2 ತಿಂಗಳು ಕೂಡ ಈಗಾಗ್ಲೇ ಪ್ರಜ್ವಲ್ ರೇವಣ್ಣ ಅವರು ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತದ್ದು. ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದ್ ರೀತಿಯಾದಂತಹ ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಕೂಡ ತೀರ್ಪು ಪ್ರಕಟವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಏನೋ ಗಜಾನನ ಭಟ್ ಏನಿದ್ದಾರೆ ಅವರ ಒಂದು ಏನು ಕೋರ್ಟ್ ನಲ್ಲಿ ಕೂಡ ಈಗ ಇವತ್ತು ಏನು ಮಧ್ಯಾಹ್ನದ ನಂತರದಲ್ಲಿ ಕೂಡ ಈ ಒಂದು ವಿಚಾರ ಸ್ಟಾರ್ಟ್ ಆಗತ್ತೆ ಅನ್ನೊಂದು ಗೊತ್ತಾಗ್ತಿರುವಂತದ್ದು. ಹೀಗಾಗಿ ಪ್ರತಿಯೊಂದು ವಿಚಾರಗಳನ್ನು ಮತ್ತೆ ಡೀಟೇಲ್ಸ್ ಅನ್ನು ಕೂಡ ಈಗಾಗ್ಲೇ ಪೊಲೀಸ್ ಅಂದ್ರೆ CID ಅಧಿಕಾರಿಗಳೇನಿದ್ರೆ ಅವರೆಲ್ಲವನ್ನು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕೋರ್ಟ್ ಮುಂದೆ ಕೂಡ ಸಲ್ಲಿಸಿರುವಂತದ್ದು. ಅದನ್ನು ಕೂಡ ಆಲಿಸಿದಂತ ಕೋರ್ಟ್ ಕೂಡ ಸಾಕಷ್ಟು ಬಾರಿ ಬೇಲ್ಗೂ ಕೂಡ ಬಂದಂತ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದೆ. 2 ರಿಂದ 3 ಬಾರಿ ಕೂಡ ಈಗಾಗಲೇ ಬೇಲ್ ರಿಜೆಕ್ಟ್ ಆಗಿದೆ. ಇನ್ನು ಹೈಕೋರ್ಟ್ ನಲ್ಲೂ ಕೂಡ ಇವರ ಬೇಲ್ ಕೂಡ ರಿಜೆಕ್ಟ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಆನಂತರ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿತ್ತು. ಟ್ರಯಲ್ ಅಲ್ಲೂ ಕೂಡ ಏನು ವಿಟ್ನೆಸ್ ಯಾರ್ಯಾರು ಇರ್ತಾರೋ ಅವರನ್ನು ಕೂಡ ಕರೆಸಿ ಏನು ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಳ್ಳಲಾಗಿರುವಂತದ್ದು. ಇವೆಲ್ಲ ಆದ ನಂತರದಲ್ಲೂ ಕೂಡ ಇವತ್ತು ಒಂದ್ ರೀತಿ ಬಿಗ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ಒಂದ್ ವೇಳೆ ಏನಾದ್ರು ಕನ್ವಿಕ್ಟ್ ಆಗಿದ್ದೆ ಆದಲ್ಲಿ ಅವರು ಮುಂದಿನ ದಿನಗಳಲ್ಲಿ 7 ರಿಂದ 10 ವರ್ಷಗಳ ಕಾಲ ಏನು ಶಿಕ್ಷೆ ಅನುಭವಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಪ್ರಜ್ವಲ್ ರೇವಣ್ಣ ಅವರು ಏನ್ರೆ ಅವರು ಕೂಡ ಜೈಲಿನಲ್ಲಿ ಫುಲ್ ಟೆನ್ಷನ್ ಅಲ್ಲಿ ಕೂಡ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಈ ಒಂದು ವಿಚಾರಕ್ಕೆ ಒಂದ್ ರೀತಿ ಕ್ಲಾರಿಟಿ ಬರುತ್ತೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.